ಯಾರು ಸರ್ ತಮ್ಮ ಹೆಸರು? ಬಿ ಎನ್ ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ. ಸರ್ ನಾವು ನಿಮ್ಮ ಹತ್ರ 5 ನಿಮಿಷಗಳ ಕಾಲ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ಏನ್ ಹೇಳಿ? ಅಲ್ಲ 5 ನಿಮಿಷ ನಿಮ್ಗೆ ಆರೋಗ್ಯ ಸಲಹೆ ಕೊಡ್ತೀವಿ. ಒಂದು ಇದು 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 ಅಂತದ್ದು ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಇಂದ ಅದನ್ನ ನನಗೆ ಇವಾಗಲೇ ಹೇಳ್ಬಿಡಿ. ನಾನು ಆಮೇಲೆ ನಾನು ಕೆಟ್ಟ ಮಾತು ಬೇಕು ಕೊಡ್ತೀನಿ. ಸರ್ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಊಟ ಬಿಟ್ಟು ಅಲ್ಲೇ ಒಂದು ಎರಡು ತಿಂಗಳಾಗ್ಬೋದು. ಸರ್ ಖಂಡಿತ ಇಲ್ಲ ಸರ್. ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನಮ್ಗೆ ಮಾತಾಡಕ್ ಅವಕಾಶ ಮಾಡಿಕೊಡ್ರಿ, ನೀವು ಹೇಳ್ತೀವಿ. ಆಯ್ತು. ಏನ್ ಗೊತ್ತಾ, ನಾವು ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ 55 ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯನ ತಕ್ಕೊಂಡು ಬಂದಿದ್ದೀವಿ, ನಾಟಿ ಔಷಧ. ನಮ್ಗೇನ್ ಗೊತ್ತಾ, ಈ ಕಮೃದೇಗು, ಪಿತ್ತ, ಕಫ ಈ ತರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್, ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ. ಯಾವ್ದು ಏನ್ ಔಷಧಿ ಯಾವುದೋ ಅಲ್ಲ. ಫೋನ್ ಮಾಡ್ರಿ ಅಂತ ಹೇಳಿ ನಮ್ಗೆ ಯಾರು ಸರ್ ಫೋನ್ ಮಾಡ್ರಿ ಅಂತ ಪೈಲ್ಸ್ ಆಗೈತೆ ಅದು ಇದಾಗೈತೆ ಅಂತ ಯಾರು ಹೇಳ್ತಾರು ಸರ್? ನಾವು ನಿಮ್ಗೆ ಆಗೈತೆ ಅಂತ ಹೇಳ್ತಿಲ್ಲ, ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅಷ್ಟೇನೆ. ಇಂಥ ನನ್ನ ಮಕ್ಕಳು ಮಾಡೋದೇ ನಮ್ಗೆ. ನಾವು ಬರೋವರ್ಗೊಳಗೆ ಬಸ್ಸು ಲಾರಿ ತಾವ 2 ಮಾತು ಮುಗಿಸ್ಬಿಡಿ ಸರ್. ಏನು ನನಗೆ 5 ಹೇಳ್ತೀನಿ. ಅಲ್ಲ ಸರ್, ಇದು ನಮ್ಮ ಈ ಶಿಷ್ಣು ನಿಮಿರುವಿಕೆ, ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ವಿಷ್ಣು ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣುನಾ ರೇ, ಶಿಷ್ಣು ನಿಮಿರುವಿಕೆ. ನಿಮ್ಗೇನ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ. ಏನು ಇದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಪಶ್ಚಿಮ ಏನು ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಸರ್ ನಿಮ್ಮಂತ ನಾವು ಇದು ನಮ್ಗೆ ಸಖತ್ ಜನ ಇದೆ ಕಸ್ಟಮರ್. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನು ಬಾಯಿಗೆ ಬಂದಿದ್ದಲ್ಲ ಮಾತಾಡ್ಬೇಡಿ. ಏನ್ ಮಗ ವಿಷ್ಣು ಅಂದ್ರೆ? ಹಲೋ, ಅಲ್ಲ ವಿಷ್ಣು ಅಂದ್ರೆ ಏನು? ರವಿ ಕೊಟ್ಟಿದ್ದ. ವಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ನಾನು ವಿಷ್ಣು ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ವಿ. ನಮಗ್ ಶಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ಅದೇನ್ ನಮಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಹ್ಞೂ ಸರ್, ನಾವು ಈ ಶಿಷ್ಣು ನಿಮಿರುವಿಕೆ ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನ್ ಆಗಿ. ಅದಕ್ಕೆ ಎದೊಳಿದ್ರೆ ಬಂದು ಅದಕ್ಕೆ ಮಾಡೋಣ ನಾವು. ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ಶಿಷ್ಣು ಕೇಳೋಣ ಅಂತ ಬಂದಿಂತ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ನೋಡಿ ಹಲೋ, ಹೋಗಪ್ಪ, ನಮ್ಗೆ ಶರ್ಮ ಮಾಡಿದೀವಿ ನಾವು. ಅವನ್ಯಾರ ಟಿಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಆಲ್ ತುಪ್ಪ ವಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ನಮ್ಗೆ ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಏನು ಬೇಡ, ಯಾರನ್ನ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಶೂಟ್ ಮಾಡ್ಬಿಡ್ತಾರೆ. ಅಲ್ಲ ಸರ್, ಇದೇ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಯಾಕೆ ಶಿಷ್ಟನು ಬೇಡ, ಉಷ್ಣ ಯಾವ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ.
ಈಗ 6 ಇಂಚ್ ಹೋಗಿದ್ರೆ 12 ಇಂಚ್ ಆಗಿ ಅದನ್ನ ಶಿಸ್ನ ಕಟ್ಕೊಂಡು ನಮ್ಗೆ ನಾಬೇಕಾಗೈತೆ. ಸರ್ ನಿಮ್ ಶಿಸ್ನು ಸರ್ ನಮ್ದಲ್ಲ. ನಮ್ ಶಿಸ್ನನು ಬೇಡ, ಯಾವ ಶಿಸ್ನನು ಬೇಡ, ನಮ್ಗೆ ಔಷಧಿನೇ ಬೇಡ. ಸರ್ ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್ ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಬೇಕು ಅಂದ್ರೆ ಕೋಳು ನೀರು ತಿಂದಿದ್ರೆ ಎದ್ದೇಳಲ್ಲ, ಅಟ್ಕಟ್ಟಕ್ಕೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್. ಹಲೋ ನಮ್ಗೆ ಶಿಸ್ನ ಸಿಕ್ಕಿ ಸಾಕು ಅನ್ನಂಗ ಯಾಕೆ ಕುಂತವಳು. ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಸ್ನು ನಿಮಿರುತ್ತಿ ಆಗುತ್ತಾ ಇಲ್ವಾ ಸರ್? ಶಿಸ್ನಾಗ ಅದಕ್ಕೆ ನೀನು ದೇವ್ರ ಶಿಸ್ನ ಇದನ್ನ ಗರ್ಭಿಣಿ ಮಾಡಕ್ಕೆ. ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್ ಅಷ್ಟೇ ಹೇಳಿ ಸರ್. ಓ ಎದ್ರ ಅದಕ್ಕೆ ಮಾಡೋಣ. ಅಲ್ಲ ಸರ್ ಎದೊಳುತ್ತಾ? ಯಾರು ನಿಮ್ಗೆ ಇವಾಗ ಶಿಸ್ನ ಕಟ್ಕೊಂಡು ನಮ್ಗೆ ನಿನ್ಗೇನಾಗಬೇಕಾಯ್ತು? ಶಿಸ್ನ ಕಟ್ಕೊಂಡು ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿನ್ ನೋಡ್ಕ ನಮ್ದೇನ್ ನೋಡ್ತೀವಿ ನಾವು ಶಿಸ್ನಾಗ. ಹಲೋ ಇಲ್ಲ ರೀ ಶಿಸ್ನ. ಶಿಸ್ನುನೇ ಇಲ್ವಾ ನಿಮ್ಗೆ? ಶಿಸ್ತಾನೇ ಇಲ್ಲ. ನಾವ್ ಯಾವ್ದು ಶಿಸ್ತ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್. ಸುಮ್ನೆ ಸರ್ ಹಲೋ ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಇಟ್ಬಿಡ್ತೀವಿ. ಹಲೋ ಈಗಿನ ಮಾತು ಹಲೋ. ಇಲ್ಲ ರೀ ನಮ್ಗೆ ಸಿಸ್ಟಮ್ ಇಲ್ಲ, ರಾತ್ರಿನೂ ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ಸರ್ ಆಯ್ತು ಸರ್. ನಮ್ಗೆ ನಾವ್ ಬೇಕು ಸರ್. ನಮ್ಗೆ ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು. ಆಮೇಲೆ ನೀನ್ ಶಿಸ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು, ಹಳ್ಳಿ ಜನ. ಆಮೇಲೆ ನೀನು ಶಿಸ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ. ಈಗ ನಿಮ್ಗೆ ಐತಾ ಇಲ್ವಪ್ಪ? ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ ರೇ? ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದ್ವಿ. ನಮ್ಮನ್ನ ಎಷ್ಟು ದಿನ ಆಗ್ತದ ಅಂತ. ಹಲೋ ಈಗ ನಮ್ ಶಿಸ್ನಾಕ ಅದು ನನ್ ಕೈಗೆ ಎಲ್ಲಿ ಬರ್ಬೇಕಲ್ಲ ಬರ್ತೀನಿ. ಅಲ್ಲಿಗೆ ಶಿಸ್ನ ಕೊಡಿವಂತೆ. ಶಿಸ್ನು ಕೊಡಲ್ಲ ಕಣಯ್ಯ ನಾವು. ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ ಔಷಧಿ ಕೊಟ್ಟು. ಇಲ್ಲ ಹೇಳದ್ ಕೇಳಿಸ್ಕೊಳ್ಳ. ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ. ಮನೆಯೊಳಗ್ ಮಾಡ್ಕೊಂತೇನೆ ಆತರ. ಏನು ಮನೆ ಮದ್ದು ಹೇಳ್ತೀವಿ.